ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಶಾಲೆಯಾ? ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲ ನಿಮ್ಮ ಚಾರ್ಜರ್ ತಗೊಂಡ್ರಿ. ಮತ್ತೆ ವಿಡಿಯೋ ಮಾಡಿ ಹಾಂ ಬಂದ ಎಲ್ಲ ರೆಡಿ ಶಿವ ರಾಮ ಗೀತಂಗೆ ಯಾರು ಬಿಟ್ಟು ಇವಂತ ಶಿವರಾಮಣ್ಣ ಏನಿದೆ ಏನು ಹೌದಾ ಸ್ಪೆಷಲ್ ಕಾರ್ ಅದೇ ಅಲ್ಲ ಅಲ್ಲ ಗೌಂಡಿ ಆಗ್ತು ಇಲ್ಲಿ ಹೇಳಿ ಅಲ್ಲ ಅವ್ರು ಯಾಜಮಂಟ್ರು ಹೊರಟು ಹಾಂ
ಜಾಗನೇ ಸಿಕ್ಕುದಿಲ್ಲ. ಹೋಟೆಲ್ ಓಪನ್ ಆಗೋಯ್ತಾ ಈಗ? ಹೌದಾ? ಎಂತ ಸ್ಪೆಷಲ್ ಇವತ್ತು? ಇವತ್ತು ಎಂತ ಸ್ಪೆಷಲ್ ತಿಂಡಿಯಾ? ಹೌದು. ತಿನ್ನಿ ಇವಾಗ ಪ್ರೇಮ ತಿನ್ನೆ ತಣ್ಣಗೋಗ್ತು. ಚೆನ್ನಾಗಿದ್ದ? ಚೆನ್ನಾಗಿದೆಯಲ್ವಾ? ಟೇಸ್ಟಿ ಟೇಸ್ಟಿ ಸೂಪರ್ ಸೂಪರ್. ನಿಮ್ಮ ಮನೇಲಿ ಮಾಡು. ಅಥವಾ ನನ್ನ ದೋಸೆ ಬಂದೇ ಇದೆಯಲ್ಲ ಪ್ರೇಮ? ಪರವಾಗಿಲ್ಲ ಬಿಡು. ನಮಗೆ ಬಿಸಿ ಬಿಸಿ ದೋಸೆ ತಂದು ಕೊಡ್ತಾ ಇದ್ದಾರೆ ಇವಾಗ. ಆಪರೇಷನ್ ಮಾಡ್ಕೊಬರ್ಲಾ? ಆಪರೇಷನ್ ಮಾಡವಾ? ಅಲ್ಲ, ನಿಮಗಿನ್ನು ದೋಸೆನೇ ಬಂದಿಲ್ವಾ? ಆ ಪ್ರೇಮಂಗೆ ತಿಂದ್ರೆ ಹಸಿವೆ ಆಯ್ತು. ಅದಕ್ಕೆ ನಮಗೊಂದು ಬಿಸಿ ತಂದು ಕೊಡ್ತಾ ಇದ್ದಾರೆ. ಈಗ ಮೇಡಮ್ ಯೂಟ್ಯೂಬ್ ಮೇಡಮ್ ಬರ್ತಾರೆ. ಈಗ ತಗೊಳ್ಳಿ. ಹೋಗಿ ಚಲೋ ಇದಾ? ಚಲೋ ಇದು. ಹೀಗೆ ಮಾಡ್ತೀಯಲ್ಲ ಮನೆ? ನೀ ಬಾ, ನಾ ಮಾಡ್ಕೊಡ್ತೇನೆ. ಮತ್ತೆ ಒಪ್ಪನೆ ಭಾವನಕ್ಕೆ ಬಂದ್ರೆ ಮಾತ್ರ ಹೇಳ್ಕೊಡ್ತೇನೆ ನಾನು. ಬರೀ ಹೇಳ್ಕೊಡ್ತೀನಿ. ನೀ ಬರೋ ಹಿಂಗೆ ಮಾಡ್ಕೊಡ. ಸೇಮ್ ಹಿಂಗೆ ಮಾಡ್ಕೊಡ್ತೇನೆ. ಹಾಂ, ಇಡ್ಲಿ ಹೆಚ್ಚಾದ್ರೆ ಎಂತ ಮೇಡಮ್? ಇಡ್ಲಿ ಹೆಚ್ಚಾದ್ರೆ ಅದನ್ನು ಫ್ರೈ ಮಾಡು. ತುಂಬ ಚೆನ್ನಾಗಂತು. ಮಾಡುವ ವಿಧಾನ ತಿಳಿಸಿ. ಮಾಡುವ ವಿಧಾನ ಹೇಳಬೇಕಾ? ಇಡ್ಲಿಯನ್ನು ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ತವದ ಮೇಲೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಾಕ್ತೀವಿ. ಒಳ್ಳೆ ಟೇಸ್ಟ್ ಬರುತ್ತೆ. ಒಳ್ಳೆ ಟೇಸ್ಟ್ ಬರೋದು ಕೊಬ್ಬರಿ ಎಣ್ಣೆಯಿಂದ. ಆಮೇಲೆ ಅದಕ್ಕೆ ಖಾರದ ಚಟ್ನಿ. ಅದು ಗಟ್ಟಿ ಆಗ್ತಿಲ್ಲ. ಯಾವುದು? ಇಡ್ಲಿ ಸ್ವಲ್ಪ ಗಟ್ಟಿ ಆಗ್ತು, ಕ್ರಿಸ್ಪಿ ಆಗ್ತು. ಭಾರಿ ಟೇಸ್ಟ್ ಬರ್ತದೆ. ಇಲ್ಲಾಂದ್ರೆ ಉಪ್ಪಿಟ್ಟು. ಹಂಗೆ ಮಾಡಿ. ಖಂಡಿತ ಟ್ರೈ ಮಾಡ್ತೇವೆ. ಫ್ರೈ ಮಾಡಿ ನೋಡಿ, ತುಂಬ Try ಮಾಡಿ ಖಾರದ ಚಟ್ನಿ. ಖಂಡಿತ. ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸು, ಅದಕ್ಕೆ ಕಾಂಬಿನೇಷನ್. ಹಸಿಮೆಣಸು ಹಸಿಮೆಣಸು ಗೊತ್ತಾ? ಮನೇಲಿ ಇಷ್ಟು ಬೇಗ ನಮ್ಗೆ ಹಾಕತ್ಬೋದು. ಮನೇಲಿ ಇಷ್ಟಲ್ಲ, ಆದರೆ ಅದು ಬೀಸೋದ್ರ ಮೇಲೆ ಅಂತೂ ಎಲ್ಲರ ಪ್ಲೇಟು ಖಾಲಿ ಆಯಿತು. ಇದ್ದಾರೆ. ಬೇರೆ ಐಟಮ್ಸ್ ಇದೆ, ಬೇರೆ ಐಟಮ್ಸ್. ಬೇಸಿನ್ ಲಾಡು. ಹೌದು, ಗೋಧಿ ಹಿಟ್ಟಿನ ಗೋಧಿ ಹಿಟ್ಟಿದ್ದು ಹೆಲ್ದಿ
ಬೂಂದಿ ಲಾಡು ತಗೊಳ್ಳೆ. ನನ್ ಬೇಡ. ನಾನು ನೀನು ಅರ್ಧ ಹೌದಾ ನೀವು ಸ್ವೀಟ್ ತಿನ್ನೋತಿದ್ಯಾ? ಸಿಂಪಲ್ ಇದು ಬೇಕು ಕರ್ನಾಟಕ. ಲಾಡ್ ಕೊಟ್ಟರೆ ಹಿಂಗೆ ಮಾತ್ರ ಇದು ಕೊಡೋದು ಈಗ. ತಕಳೆ ಚಕ್ರ ತಕಳೆ. ಸೂಪರ್. ಚಕ್ಕಳಿಗೆ ಏನೇನು ಹಾಕಿದ್ದೀರಿ? ಅಕ್ಕಿ, ಪುಟಾಣಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಮಜ್ಜಿಗೆ. ತುಂಬ ಅಂದ್ರೆ ರಾಶಿ ಇತ್ತು ಅದಕ್ಕೆ. ಅಳತೆ ಹೇಳ್ತೀನಿ. 5 ಲೋಟ ಅಕ್ಕಿ, 1 ಲೋಟ ಕಡಲೆ ಬೇಳೆ, 1 ಲೋಟ ಉದ್ದಿನ ಬೇಳೆ, 1 ಲೋಟ ಉದ್ದಿನ ಬೇಳೆ, ಕಡಲೆ ಬೇಳೆ, ಪುಟಾಣಿ ಬೇಳೆ, 1 ಲೋಟ. ಹಿಟ್ಟು ಮಾಡಬೇಕು ನೆನಂತರ. ಅಕ್ಕಿಯನ್ನು ತೊಳೆದು ಒಣಸ್ಕೊಳ್ಬೇಕು. ಬರೀದೇ ಆಗುತ್ತಾ? ಅಕ್ಕಿಯನ್ನು ತೊಳೆದು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಸಿ ಅದು ಸ್ವಲ್ಪ ಹಸಿ ಇರುವಾಗೆ ಅದನ್ನು ಹುರಿಬೇಕು. ಹುರಿಯುವಾಗ ಕೈಯಲ್ಲಿ ಸ್ವಲ್ಪ ಹಿಂಗೆ ಮುಟ್ಲಿಕ್ಕೆ ಬಂದವಾಗ ಬಂದ್ ಮಾಡಬೇಕು. ಆಮೇಲೆ ಉದ್ದಿನ ಬೇಳೆ ಅದನ್ನ ಕಳಿಸ್ತಾ ಇದು ಗೇರ್ ಬೇರೆ. ಸ್ಪೆಷಲ್ ತಿಂಡಿ ತಗೊಳ್ಳಿ. ಎಲ್ಲರಿಗೂ ಕೊಟ್ಟವ್ರು ತಿನ್ನಬೇಕಾ? गोली बच्चे हाक रहे होंगे।
निर्माण काले संजनित भूकरण दारुच्छेदन पाषाण भेदन दोषाण भूमिगत सुवर्ण रजत ताम्र त्रपोसी सका कांस्य लोह पाषाणेति अष्टविध मेदिनी शल्य दोषाण ज्ञानतः अज्ञानतश्च कृतानां कृमिकीटादिवत प्राणिहिंसादि दोषाणां च परिहारार्थं नवागार प्रदेशे नरास्ते सुकरास्ते श्वानास्ते करास्ते हयास्ते गृध्रास्ते भूकास्ते मार्जालास्ते अश्वास्ते गजास्ते पुत्रास्ते भस्म उल्मोकादि दर्शन दोषाणां वृक्षच्छाया अश्वत्थच्छाया गोपुरच्छाया देवता दृष्टिपतन वास्तुपुरुष दृष्टिपतन परग्रह दीप मार्ग दीपकांति पतन दोषाणां च निवारणार्थं नवागारस्य अशुद्ध दिने शंकुस्थापनादि निर्माणारंभ दोषाणां विषमद्वार गवाक्षादि दोषाणां आग्नेय कोण वृद्धि नैऋत्य कोण प्रभ आयव्यय दिक्षूल दिङ्मोडादि समस्त वास्तुशास्त्रोक्त दोषाणां च उपशमनार्थं मम ಹೇಗೆ ಶುದ್ಧಿ ಆಗಬೇಕು, ಕರ್ಮವೂ ಶುದ್ಧಿ ಆಗಬೇಕು. ಕರ್ಮ ಶುದ್ಧಿ ಆಗಬೇಕಾದ್ರೆ ದೇಹ ಶುದ್ಧಿ ಆಗಬೇಕು. ದೇಹ ಶುದ್ಧಿ ಆಗಬೇಕಾದ್ರೆ ಸಂಸ್ಕಾರ ಕರ್ಮಗಳನ್ನು ಮಾಡಬೇಕು. ಬ್ರಾಹ್ಮಣರಾದರೂ ನೀವು ತ್ರಿಕಾಲ ಸಂಧ್ಯಾ ವಂದನೆ ಮಾಡಿ, ಅದನ್ನು ಮಾಡಲು ಆಯ್ದಿತ್ತು. ಯಾಕೆ ಕೇಳಿದ್ರೆ ಕಾರ್ಯಬಾರದು. ಹಾಗಾಗಿ ಅದನ್ನೇ ಮಾಡದೆ ಬಿಟ್ಟಿರುವುದರಿಂದ ಉಪವಾಸವನ್ನು ಭಟ್ರನ್ನು ಮದುವೆ ಮಾಡಿಸುವಾಗ ಉಪವಾಸನ ಮಾಡಿ ಉಪವಾಸನವನ್ನು ಬಿಟ್ಟಿರುವುದರಿಂದ ಎಲ್ಲವನ್ನು ಬಿಟ್ಟಿರುವುದರಿಂದ ನಿಮಗೆ ಅಧಿಕಾರ ಬರುತ್ತೆ. ಹಾಗಾಗಿ ನಾಮ ವಿಶೋಧನಂ ವಿನಷ್ಟಸ್ಯ ತು ಸಂಧಾನಂ ಪ್ರಾಯಶ್ಚಿತ್ತಂ ಪ್ರಕೀರ್ತಿತಂ. ಪ್ರಾಯಶ್ಚಿತ್ತ ಶಬ್ದಕ್ಕೆ ಯಾವುದು ನಷ್ಟವಾಯಿತೋ ಅದನ್ನು ಕೂಡಿಸಿದರೆ, ಹಾಗಾಗಿ ಯಾವುದು ಭಗ್ನವಾಯಿತೋ ಅದನ್ನು ಸರಿಯಾಗಿ ಮಾಡಿದರೆ ಅದು ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಸರಿಯಾಗಿ ಮಾಡುವುದ ನಮ್ಮ ಶಾಸ್ತ್ರೋಕ್ತವಾದ ಋಷಿಮುನಿಗಳು ಅನಾದಿಯಿಂದ ಕಂಡುಕೊಂಡಂತಹ ವಿಧಾನ ಕೃಚ್ಛರಾಚರಣೆಯಿಂದ ಗೋದಾನವನ್ನು ಮಾಡುವುದು, ಪ್ರತಿನಿಧಿವಾಗಿ ವ್ಯಾವಹಾರಿಕ ದ್ರವ್ಯವನ್ನು ಕೊಟ್ಟಿರುವುದು. ಮನಸ್ಸಿನಲ್ಲಿ ಮೇಷ್ಟ್ರು ಗೋವಿಂದ ಹೆಗಡೆಯವರು ಹೇಳ್ತಾ ಇದ್ದಾರೆ, ಸುಂದರವಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ದೀರಿ. ಹಾಗಾಗಿ ಈ ಮನೆಯನ್ನ
ನಮ್ಮ ಗೃಹಮೇಧೀಯ ಕರ್ಮಣೆ ಅಂತ ಹೇಳಿದರೆ ಅವರ ಮನೆತನದವರು ಏನು ಅನುಚಾನವಾಗಿ ಹಿರಿಯರಿಂದ ಇಲ್ಲಿಯವರೆಗೆ ಪೂಜಾ ಪುನಸ್ಕಾರ ಇತ್ಯಾದಿಗಳನ್ನು ನಡೆಸಿಕೊಂಡು ಬರಲಿಕ್ಕೆ ಮಾಡಿದ್ದಾರೋ ಅದನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಂಕಲ್ಪದಲ್ಲಿ ಹೇಳಿದಾಗೆ ದೇವಪೂಜಾ ಅತಿಥಿ ಸತ್ಕಾರ ಅನ್ನದಾನ ಪರಂಪರಾದಿ ಪರಿಪಾಲನೆ ಶುಭ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಮನೆಯಲ್ಲಿ ಮಂಗಳ ಕಾರ್ಯ ಆಗಲಿಕ್ಕೆ ಇತ್ಯಾದಿಗಳನ್ನೆಲ್ಲ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಈ ಮನೆಯನ್ನು ನೀವು ಅವರಿಗೆ ಬಿಟ್ಟುಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಗೃಹಮೇಧೀಯಂ ಪುಣ್ಯಂ ದಶಾಂಶಂ ದೇಹಿ ಮೇ ವಿಭೋ ತದ್ಗೃಹೀತ್ವಾ ಮುದಾ ಗೇಹಂ ಪ್ರದಾಸ್ಯಾಮಿ ದ್ವಿಜೋತ್ತಮ. ಆಗ ಅವ್ರು ಕೇಳಿದ್ರು ಅಂತ ಹೇಳಿ ಈಗ ನಾವು ಅದನ್ನು ಮನೆ ಬಿಟ್ಕೊಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ಹಾಗಾಗಿ ನಾವೇನು ಕೇಳಬೇಕು, ಈ ಮಾಡುವಂತ ಏನು ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ ದೇವ್ರ ಪೂಜೆ ಅತಿಥಿ ಸತ್ಕಾರಗಳು ಇತ್ಯಾದಿಗಳನ್ನ ನಾನು ಪುಣ್ಯದ ಕೆಲಸವನ್ನು ಮಾಡ್ತೇನೆ ಅಂತ ಅವ್ರ ಸಂಕಲ್ಪವಿದೆಯಲ್ಲ, ಹಾಗಾಗಿ ಅವ್ರು ಮಾಡುವಂತ ಪುಣ್ಯದಲ್ಲಿ ಒಂದು 10% ನಮಗ್ ಕೊಟ್ರೆ ನಾವು ಮನೇಲಿ ಬಿಟ್ಕೊಡ್ತೇವೆ ಅಂತ ಅವ್ರು ಹೇಳ್ಬೇಕಾಗ್ತದೆ. ನೋಡಿ ಆಗಲೂ ಪರ್ಸೆಂಟೇಜ್ ಇತ್ತು. ಗೃಹಮೇಧೀಯಂ ಪುಣ್ಯಂ ದದಾಸ್ಯಾಮಿ ಕದಾಚನ ಧನಂ ರತ್ನಾದಿಕಂ ತುಭ್ಯಂ ದಾಸ್ಯಾಮ್ಯಾದಯ ಕಾರಕ. ನೀವೇನೋ ಹೇಳಿದ್ರಿ ಆಚಾರ. ದಶಾಂಶಂ ದೇಹಿ ಮೇಗೋ, ನೀವು ಗೋವಿಂದ ಹೆಗಡೆಯವರ ಪರಂಪರೆಯವರು ಮಾಡಿದ ಪುಣ್ಯದಲ್ಲಿ 10% ಕೊಡಿ ಅಂತ. ಪುಣ್ಯ ಅನ್ನುವಂತಹ ಯಾವ ಬೃಹತ್ತರವಾದಂತಹ ಬ್ರಹ್ಮ ವಸ್ತು ಇದೆಯೋ ಚಿಕ್ಕಮಗಳೂರು MG ರೋಡು IG ರೋಡು ಯಾವ ರೋಡಲ್ಲೂ ಸಿಗುವುದಲ್ಲ. ಅದಕ್ಕೆ ಒಂದು ಪರಿಶ್ರಮ ಬೇಕಾಗ್ತದೆ. ಇವರ ಪುರೋಹಿತರ ಮನೆತನದವರ ಒಂದು ಆಶೀರ್ವಾದದಿಂದ ಎಲ್ಲ ರೀತಿಯಾದಂತಹ ಸತ್ಕರ್ಮವನ್ನು ಕವ್ಯ ಇದನ್ನ ಮಾಡಿದಾಗ, ಹವ್ಯ ಅಂತ ಹೇಳಿದ್ರೆ ಯಜ್ಞ ಯಾಗಾದಿಗಳು, ಕವ್ಯ ಅಂತ ಹೇಳಿದ್ರೆ ಪಿತೃಕರ್ಮ, ಇದನ್ನ ಮಾಡಿದಾಗ ಅದು ತಾನಾಗಿಯೇ ಸಂಪಾದನೆ ಆಗ್ತದೆ. ಹಾಗಾಗಿ ಪುಣ್ಯ ಅನ್ನೋದಂತ ಕೊಡೋದು ಬರೋದಿಲ್ಲ. ಹಾಗಾಗಿ ನಾವು ಏನು ಹೇಳ್ತಿದ್ವಿ ಅಂತ ಕೇಳಿದ್ರೆ, ಮನುಷ್ಯನಿಗೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನಿಗೆ ಮನಸ್ಸು ಪ್ರಧಾನ, ಮನಸ್ಸಿಗೆ ಸರಿಯಾಗಿ ಮಾತಿರಬೇಕು, ಮಾತು ಪ್ರಧಾನ. ಹಾಗಾಗಿ ಮೇಷ್ಟ್ರು ಮಾತಿನಂತೆ ನಡ್ಕೊಳ್ತಾರೆ. ಹಾಗಾಗಿ ನಿಮಗೆ ಈ ಮನೆಯನ್ನ ಕೊಟ್ಟುವಾಗ ಈ ಕೆಲಸಕ್ಕೆ ಇಂತಿಷ್ಟು ಅಂತ ಏನು ಮಾತನಾಡಿದ್ದಾರೋ, ಹಾಗಾಗಿ ಅದನ್ನ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪುಣ್ಯ ಏನು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಮನೆಯನ್ನ ಹರಿಸ್ಥಾಪನೆ ಮಾಡಲಿಕ್ಕೆ ಕ್ಷೇತ್ರಪಾಲಾದಿ ಈಶ್ವರ ಅವರದ ಕುಲದೇವರು ಈಶ್ವರ. ಹಾಗಾಗಿ ಈಶ್ವರನಿಗೆ ಪ್ರಸನ್ನೇ ಪಾರ್ವತೀನಾಥೆ ಕಿಮಸಾಧ್ಯಂ ಶರೀರನ ಅಂತ ಹೇಳಿದ್ದಾರೆ. ತಾಯಿಯೊಂದಿಗೆ ಕೂಡಿದ ಈಶ್ವರ ಪ್ರತ್ಯಕ್ಷ ಆದರೆ, ಪ್ರಸನ್ನ ಆದರೆ ಇನ್ನು ಶರೀರ ಧರಿಸಿದ ಮಾನವರಿಗೆ ಇನ್ನೇನು ಬೇಕಾಗುವುದಿಲ್ಲ. ಹಾಗಾಗಿ ನಾವು ಮಾತಿನಂತೆ ನಡ್ಕೊಳ್ತೇವೆ, ಈ ಮನೆಯನ್ನು ಬಿಟ್ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೀವು ಮತ್ತೇನೆ ಅಂತ ಹೇಳ್ತೀರಿ ಅಂತ ಕೇಳಿದ್ರೆ, ಗಚ್ಚೇಣ ನಿರ್ಮಿತಂ ಗೇಹಂ ದೃಢಂ ಸೌಮ್ಯಂ ಮನೋಹರಂ ಗೃಹಮೇಧೀಯ ಕರ್ಮಾರ್ಥೆ ದಾಸ್ಯೇ ದೇಹಂ ಸುದೋಷತಃ. ನಾವು ನೀವು ಹೇಳಿದಾಗೆ ಈ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನೀವು ಕೇಳ್ಕೊಳ್ತಾ ಇದ್ದೀರಿ, ಒಂದು ಪುಣ್ಯವನ್ನ ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯ ಸತ್ಕಾರಗಳು ದೇವ ಪೂಜೆ ಇತ್ಯಾದಿಗಳು ಮಾಡ್ತೇವೆ ಅಂತ ಹೇಳಿ. ಹಾಗಾಗಿ ಅದಕ್ಕೋಸ್ಕರವಾಗಿ ನೀವು ಕೊಟ್ಟಿರುವಂತಹ ಒಂದು ಮೌಲ್ಯವನ್ನು ನಾವು ಸ್ವೀಕಾರ ಮಾಡಿ ಈ ಮನೆಯನ್ನು ನಾವು ನಿಮ್ಗೆ ಬಿಟ್ಕೊಡ್ತಾ ಇದ್ದೇವೆ. ನಿಮ್ಮ ಮನೆ ಅನುಷ್ಠಾನವಾಗಿ ಸೂರ್ಯಚಂದ್ರ ಇರುವಲ್ಲಿವರೆಗೂ ಕೂಡ ಹೀಗೆ ಮುಂದುವರಿಯಲಿ. ನಿಮ್ಮ ಮನೆಯಲ್ಲಿ ಅತಿಥಿ ಸತ್ಕಾರ ದೇವ ಪೂಜೆ ಇತ್ಯಾದಿಗಳೇನು ಒಳ್ಳೆಯ ಕರ್ಮಗಳಿದೆಯಲ್ಲ ಅದು ಅನುಷ್ಠಾನ ನಡೆಯಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿ ಮನೆಯನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ಹೌದಲ್ಲ, ವಹಿಸ್ಕೊಡ್ತಿರೋದಲ್ಲ. ಪೇಟೆಲ್ಲಾದ್ರೂ ಚಾವಿ ಕೊಡೋದು, ಇಲ್ಲ ಚಾವಿ ಕೊಟ್ಟರೆ ಈಗ ಅವರಿಗೆ ಬಟ್ಟೆ ಕೊಟ್ಟು 2 ಅಕ್ಷತೆ ಹಾಕಿ ಕೆರೆ ಪಟ್ಟಿ ಕೊಟ್ಟು ಲಕ್ಷ್ಮೀಂ ಜಾತವೇದೋ ಮಹಾವಹ ಜಾತವೇದೋ ಲಕ್ಷ್ಮೀ ಆದಿತ್ಯವರ್ಣೇ ತಪಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ. ಈಗ ಪೂಜೆ ಮಾಡಿ ಗಂಟೆ ಸದ್ದಲ್ಲ
ಎಷ್ಟು ಚಂದ ಚಂದತೆ ಅಂತ ಅನುಶಾಸನಗಳ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ನಾವು ಧಾರ್ಮಿಕವಾದ ಒಂದು ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ತೇವೆ. ಅನೇಕ ವಿಪ್ರಗಳ ಬ್ರಾಹ್ಮಣರ ಒಂದು ಸಮೂಹ ಅಥವಾ ಬ್ರಾಹ್ಮಣ ಒಂದು ಪರಿಷತ್ತು, ಆ ಬ್ರಾಹ್ಮಣ ಪರಿಷತ್ತನ್ನು ನಾವು ಆಮಂತ್ರಣವನ್ನು ಮಾಡಿ ನಮ್ಮ ಶಾಖಾನುಸಾರವಾಗಿ ಈ ಒಂದು ಕರ್ಮವನ್ನು ಮಾಡಿಕೊಳ್ಳೋದು. ತನ್ಮೂಲಕವಾಗಿ ಆ ಭಗವಂತನ ಒಂದು ಸಂಪ್ರೀತಿ ನಮಗೆ ಪ್ರಾಪ್ತವಾಗುವುದು. ಈಗಾಗಲೇ ಎಲ್ಲ ವಿಧವಾದಂತಹ ಒಂದು ಸೌಖ್ಯತೆ ಪ್ರಾಪ್ತವಾಗುವ ನೀವೆಲ್ಲ ಅನ್ಯೋನ್ಯ ಸಹಾಯದಿಂದ ತುಂಬ ಮನಸ್ಸಿನಿಂದ ಈ ಹಾಗೆ ನಮ್ಮದೇ ಒಂದು ತಿರುಗು ನೀವು ನಮಗೆ ಮಾಡಿ ಪ್ರಜನ್ಯವಾಗಿ ಆಶೀರ್ವಾದವನ್ನು ಮಾಡುವವರಿಗೆ ಪ್ರಾರ್ಥನೆ ಮಾಡಿಕೊಂಡು